ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜೆಡಿಎಸ್ ಮುಖಂಡರಾದ ಬಿ ಪುಟ್ಟಸ್ವಾಮಿರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು. ಯಳಂದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿ ಪುಟ್ಟಸ್ವಾಮಿರವರ ಜನ್ಮದಿನದ ಅಂಗವಾಗಿ ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಗಿಡಗಳನ್ನು ನೆಟ್ಟು ನಂತರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜೆಡಿಎಸ್ ಮುಖಂಡರು, ಅಭಿಮಾನಿಗಳು ಹಾಗೂ ಬಿ ಪುಟ್ಟಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ನಂತರ ಮಾತನಾಡಿದ ಮುಖಂಡರು, ಬಿ ಪುಟ್ಟಸ್ವಾಮಿರವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ ಹಾಗೂ ರಾಜಕೀಯ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಗ್ರಹಾರ ಸಿದ್ದರಾಜು, ಗುಳೀಪುರ ಸಿದ್ದಲಿಂಗಸ್ವಾಮಿ, ನಾಗೇಶ್, ಮಧು, ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರವಿಕುಮಾರ್, ಯಳಂದೂರು ತಾಲೂಕು ಜೆಡಿಎಸ್ ಘಟಕಾಧ್ಯಕ್ಷರು ಕಿಸ್ತೂರು ಆನಂದ್, ಉಪಾಧ್ಯಕ್ಷರು ರವೀಶ್, ಒಬಿಸಿ ಘಟಕ ಅಧ್ಯಕ್ಷರು ವಡಗೇರಿ ಸುಂದ್ರ, ಎಸ್ಟಿ ಘಟಕ ಅಧ್ಯಕ್ಷರು ರಾಮದಾಸ್ ನಾಯಕ್, ಲಿಂಗರಾಜು ಕಿಸ್ತೂರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾವತಿ ಮದ್ದೂರು, ಮುಖಂಡರಾದ ವೈಕೆ ಮೋಳಿ ಸೋಮಣ್ಣ, ರಾಜಾ ಶೆಟ್ಟಿ, ಆಂಬ್ಳೆ ರಾಜಣ್ಣ, ರಾಜು, ಹುಮ್ಮದ್, ಮಹದೇವಸ್ವಾಮಿ, ಮಲ್ಲಿಗೆಹಳ್ಳಿ ಶಶಿ, ಕನಕರಾಜು, ಬಸವರಾಜು, ಜವರಶೆಟ್ಟಿ, ಶಿವಣ್ಣ, ನಿಂಗರಾಜು, ತೇಜಸ್ವಿನಿ ಹಾಗೂ ಹೊನ್ನೂರು ಸೋಮಣ್ಣ, ಪುನೀತ್, ಜಯಣ್ಣ, ಹಿರಿಯೂರು, ಲೋಕೇಶ್, ಶಿವಪ್ರಸಾದ್, ಗೌಡಳ್ಳಿ, ಶಿವು, ಕೆಸ್ತೂರು, ನಂಜುಂಡಸ್ವಾಮಿ, ಆಟೋ ನಾಗಣ್ಣ, ವಡಗೇರಿ ಕುಮಾರ್ ಮತ್ತು ವೆಂಕಟರಾಜು, ಮಹೇಶ್, ಉಪ್ಪಿನಮೋಳಿ, ಕೆಸ್ತೂರು ಪುಟ್ಟಸ್ವಾಮಿ, ಆಂಬ್ಳೆ ನಂಜುಂಡಸ್ವಾಮಿ, ಉಮೇಶ್, ಮೋಹನ್, ಬಂಗಾರಿ, ಡ್ರೈವರ್ ರಾಜು, ಗೌಡಹಳ್ಳಿ, ಸಿದ್ದರಾಜು ಶೆಟ್ಟಿ ಹಾಗೂ ವೈದ್ಯರುಗಳಾದ ಶ್ರೀಧರ್, ನಾಗೇಂದ್ರ ಮೂರ್ತಿ, ಶಶಿರೇಖಾ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಕೀಟನಾಶಕ ಹೊಡೆದ್ರೂ ಕೂಡ ಹೆಚ್ಚು ಬೆಳೀತದೆ. ಅದನ್ನು ಬುಡ ಸಹಿತ ಕಿತ್ತಾಕಬೇಕು ಮುಖಾಂತರ ಇದೊಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಹೆಚ್ಚು ಕಾಂಗ್ರೆಸ್ ಗಿಡ ಎಲ್ಲೆಲ್ಲಿದೆಯೋ ಅದ್ರ ಕಡೆ ನಾವು ಕಿತ್ತು ಸ್ವಚ್ಛತೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಿನ ಮಾನ್ಯ ಬಿ ಪುಟ್ಟಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಚಾಮರಾಜನಗರ ಜಿಲ್ಲೆಯಾದ್ಯಂತ ಚಾಮರಾಜನಗರ ಹಾಗೂ ಯಳಂದೂರು, ಸಂತೆಮಳ್ಳಿ, ಕೊಳ್ಳೇಗಾಲ ಒಂದು ಹೋಬಳಿ ಆಸ್ಪತ್ರೆಗಳ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಕಾರ್ಯಕ್ರಮ, ಜೊತೆಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಅವರ ನೆನಪಾರ್ಥವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶ್ವ ದಿನಾಚರಣೆ ಪರಿಸರದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ಪುನಃ ಯಳಂದೂರು ತಾಲೂಕು ಆಸ್ಪತ್ರೆ ಸ್ವಚ್ಛತೆಯನ್ನು ವಿಭಿನ್ನವಾಗಿ ಹೆಚ್ಚು ಕಾಂಗ್ರೆಸ್ ಗಿಡಗಳೇ ಬೆಳೆದಿರೋದ್ರಿಂದ ಅದನ್ನು ಬುಡ ಸಮೇತ ಕಿತ್ತು ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಬಿ ಪುಟ್ಟಸ್ವಾಮಿ ಅವರು ಸಮಾಜಮುಖಿ ಕೆಲಸ ಮಾಡಿದ್ರಿಂದ ನಾವೆಲ್ಲ ಅವರ ಅಭಿಮಾನಿ ಬಳಗದವರು ಮತ್ತು ಅವರ ಒಂದು JDS ಬೆಂಬಲಿತ JDS ಪ್ರಭಾವಿ ಮುಖಂಡರುಗಳು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು, JDS ಅಧ್ಯಕ್ಷರು, ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ನಗರ ಘಟಕದ ಅಧ್ಯಕ್ಷರು, ಸಂತೆಮಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಅರ್ಥಪೂರ್ಣವಾಗಿ ಬಿ ಪುಟ್ಟಸ್ವಾಮಿಯವರ 46ನೇ ಹುಟ್ಟುಹಬ್ಬದ ಅಂಗವಾಗಿ ನಾವು
ಕಾರ್ಯಕ್ರಮನ ಹಮ್ಮಿಕೊಂಡು ಒಂದು ಸಮಾಜಮುಖಿಗೆ ಒಂದು ಮತ್ತೊಬ್ಬ ಅವರು ಪ್ರೇರಣೆ ಆಗಬೇಕು ಅಂತ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಅದೇ ರೀತಿಯಾಗಿ ನಮ್ಮ ಆಹ್ವಾನಕ್ಕೆ ತಾವೆಲ್ಲ ಇಷ್ಟೊತ್ತವರೆಗೂ ಕಾದು ಬಂದಿದ್ದೀರಾ. ನಾನು ಮತ್ತೊಮ್ಮೆ ನಿಮಗೆ ಪತ್ರಿಕಾ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವು ಸಂದೇಶವನ್ನು ಕೊಡ್ತೀನಿ. ಅಭಿಮಾನಿ ಬಳಗ ಸೇವಾ ಟ್ರಸ್ಟ್ ಹಾಗೂ JDS ಎಲ್ಲ ವಿವಿಧ ಘಟಕಗಳ ಒಂದು ಅಧ್ಯಕ್ಷರುಗಳ ಒಂದು ಪ್ರತಿಫಲವಾಗಿ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂತೇಬಳ್ಳಿ ಹಾಗೂ ಯಳಂದೂರು ತಾಲೂಕು ಮತ್ತು ಕೊಳ್ಳೇಗಾಲ ತಾಲೂಕು ಇಷ್ಟು ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕೆ ಶಶಿಧರ್ ಡಾಕ್ಟ್ರು ಮತ್ತು ನಾಗೇಂದ್ರ ಸರ್ ಮತ್ತು ಶ್ರೀಧರ್ ಡಾಕ್ಟರ್ ಅವರ ಒಂದು ಸಹಕಾರದಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಅಭಿಮಾನಿ ಬಳಗ ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಪುಟ್ಟಸ್ವಾಮಿ ಸರ್ ನಮ್ಮ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರ ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ನಮ್ಮ ಯಳಂದೂರು ತಾಲೂಕು ಹಾಸ್ಪಿಟ್ಲಿಗೆ ಎಲ್ಲ ಪೇಷಂಟ್ಸ್ಗೆ ಹಣ್ಣು ಹಪ್ಪಳ ಎಲ್ಲ ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಆರೋಗ್ಯ ಎಲ್ಲ ಚೆನ್ನಾಗಿರಲಿ. ಅವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು. ಒಳ್ಳೆಯದಾಗಲಿ ಎಲ್ರಿಗೂ. ಮೊದಲನೇದಾಗಿ ಬಿ ಪುಟ್ಟಸ್ವಾಮಿ ಅವ್ರಿಗೆ 48ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಘಟಕದ ಅಧ್ಯಕ್ಷರು, ಹೋಬಳಿ ಘಟಕದ ಅಧ್ಯಕ್ಷರು, ST ಘಟಕದ ಎಲ್ಲ JDS ಪಕ್ಷದ ಮುಖಂಡರು ಹಾಗೂ ಬಿ ಪುಟ್ಟಸ್ವಾಮಿ ಅಭಿಮಾನಿ ಬಳಗದ ಸೇವಾ ಟ್ರಸ್ಟ್ಗಳ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಎಲ್ಲ ಆಸ್ಪತ್ರೆಗಳಿಗೂ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಇದು ಒಳ್ಳೆಯ ಅವರ ಭವಿಷ್ಯದಲ್ಲಿ ಒಳ್ಳೆಯ ಅವ್ರಿಗೆ ಆರೋಗ್ಯ ಕೊಟ್ಟು ಇದೇ ರೀತಿ ಅವರು, ಯಾಕೆಂದರೆ ಪ್ರತಿ ಸುಮಾರು 20 ವರ್ಷಗಳ ತನಕ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡೇ ಕೂಡ ತೆರೆಮರೆಯಲ್ಲಿ ಇದ್ದುಕೊಂಡೇ ಕೂಡ ನಾನು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಸರ್ಕಾರಿ ಹುದ್ದೆಗೆ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರ ಸಮಾಜಮುಖಿ ಕೆಲಸವನ್ನು ಒಂದೊಂದು ನಾವು ಗಮನಿಸ್ತಾ ಇದ್ದರೆ ಇಡೀ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಸುಮಾರು 35,000 ಆಹಾರ ಕಿಟ್ಗಳನ್ನು ಕೊಟ್ಟಂಥ ಉದಾಹರಣೆಗಳಿದೆ. ಹಾಗೆ ಉಚಿತ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರು ತಮ್ಮ ಸೇವಾ ಟ್ರಸ್ಟ್ನಿಂದ ಉಚಿತ ಪುಸ್ತಕ ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಸುಮಾರು 3,000 ರೋಗಿಗಳಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಗ್ರಾಮಗಳಿಗೂ ತಮ್ಮ ಜೀರ್ಣೋದ್ಧಾರಕ್ಕಾಗಿ ಕಾಮಗಾರಿಗಳಿಗೆ ಅವ್ರಿಗೆ ಉಚಿತವಾಗಿ ತಮ್ಮ ದೇವಸ್ಥಾನಗಳಿಗೆ ಅವ್ರಿಗೂ ಕೂಡ ಒಂದು ಧನ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ಕಳೆದ ಬಾರಿ ಅವರು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದರು. ಕಾರಣಾಂತರಗಳಿಂದ ಅವರು ಪರಾಜಿತಗೊಂಡರು. ಹಾಗೂ ಕೂಡ ಪರಾಜಿತ ಅಲ್ಲದೆ ನಾನು ಒಬ್ಬ ಎದೆಗುಂದದೆ ನಾನೊಬ್ಬ ಜನಸೇವಕನಾಗಿ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀಮತಿ ಡಾಕ್ಟರ್ ಶಶಿರೇಖಾ ಮೇಡಮ್ರವರು, ಶ್ರೀಧರ್ ಸರ್ ಅವರು ಮತ್ತು ನಾಗೇಂದ್ರ ಸರ್ ಅವರ ಒಂದು ಸಹಕಾರದ ಮೇರೆಗೆ ಇವತ್ತು ಮತ್ತು ಎಲ್ಲ ಅವರ ಅಭಿಮಾನಿಗಳ ಒಂದು ಸಹಕಾರದ ಮೇರೆಗೆ ಇವತ್ತು ಒಂದು ಕಾರ್ಯಕ್ರಮವನ್ನು, ಅವರ ಹುಟ್ಟುಹಬ್ಬವನ್ನು ಅಂಗವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ ಆರೋಗ್ಯ ಕೊಡಲಿ ಅಂತ ನಾನು ಮಾತನಾಡ್ತೀನಿ. ಯಳಂದೂರು ತಾಲೂಕು ಅಧ್ಯಕ್ಷರು ನಾವು ಅಂದರೆ ಪುಟ್ಟಸ್ವಾಮಿ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು. ಅವರ ಹುಟ್ಟುಹಬ್ಬದ ಶುಭಾಶಯಗಳಕ್ಕೋಸ್ಕರ ನಾವು ಇಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲ್ಗೂ ಹಣ್ಣು ಹಂಪಲನ್ನೀಗ ಹಂಚಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಇದನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ನಾನು JDS ತಾಲೂಕು OBC ಘಟಕದ ಅಧ್ಯಕ್ಷರಾಗಿ ಪುಟ್ಟಸ್ವಾಮಿ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಯಳಂದೂರು ತಾಲೂಕು ಘಟಕ ಹಾಸ್ಪಿಟ್ಲಲ್ಲಿ ಹಣ್ಣು ಹಪ್ಪಳ ಹಂಚಿ ವಿತರಣೆ ಮಾಡಿದ್ದೀವಿ. ಅವರಿಗೆ ಶುಭಾಶಯಗಳು ಕೋರ್ತಾ ಮತ್ತು ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ಬಿ ಪುಟ್ಟಸ್ವಾಮಿ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಪುಟ್ಟಸ್ವಾಮಿ ಅವರ 48ನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ತಾಲೂಕು ಹಾಸ್ಪಿಟಲ್ ರೋಗಿಗಳಿಗೆ ಹಣ್ಣು ಹಪ್ಪಳನ ಹಂಚುತ್ತಾ ಇವತ್ತು ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡಗೆ ನೀರೇರಿತಾ ಅವ್ರಿಗೆ ಒಂದು ಶುಭ ಹಾರೈಸ್ತಾ ನಾವೆಲ್ಲ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವ್ರಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ, ಆರೋಗ್ಯ ಕೊಡಲಿ ಅಂತ ನಮ್ಮ JDS ಅಭಿಮಾನಿಗಳು ಮತ್ತು ಟ್ರಸ್ಟ್ ವತಿಯಿಂದ
ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಹೆಸರು ತೇಜಸ್ವಿನಿ ಅಂತ. ನಾನು ತಾಲೂಕು ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಬಿ ಪುಟ್ಟಸ್ವಾಮಿ ಸರ್ ಅವ್ರದ್ದು ಹುಟ್ಟು ಹಬ್ಬ ಇರೋದ್ರಿಂದ ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ದೇವರು ಆದಷ್ಟು ಒಳ್ಳೇದು ಮಾಡಲಿ ಅಂತ ನಾವು ದೇವರನ್ನು ಕೇಳ್ಕೊತಾ ಇದ್ದೀವಿ. ವೆಂಕಟರಾಜು ಅಂತ JDS ಕಾರ್ಯಕರ್ತರು ಇವತ್ತು ಅಧಿಕಾರಿ ಬಿ ಪುಟ್ಟಸ್ವಾಮಿ ಅವರಿಗೆ ಹುಟ್ಟುಹಬ್ಬ ಇರೋದ್ರಿಂದ ಈ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮಾತಾಡಿ. ನನ್ನ ಹೆಸರು ಬೆಳ್ಳಿಯಪ್ಪ ಅಂತೇಳಿ ಬಿ ಪುಟ್ಟಸ್ವಾಮಿ ಸಾಹೇಬರ ಅಭಿಮಾನಿ ಬಳಗದ ಸದಸ್ಯ ಇದ್ದೇನೆ. ಜೊತೆಗೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕೂಡ ಚಾಮರಾಜನಗರ. ಇವತ್ತು ಈ ದಿನ ಒಂದು ವಿಶೇಷವಾದ ದಿನ, ಒಂದು ಪರಿಸರ ದಿನ ಹಾಗೂ ನಮ್ಮ ಬಿ ಪುಟ್ಟಸ್ವಾಮಿ ಸಾಹೇಬರ ಹುಟ್ಟುಹಬ್ಬ ಎರಡೂ ಒಂದೇ ದಿನ ಬಿದ್ದರಿಂದ ಇದೊಂದು ವಿಶೇಷವಾದ ದಿನ ಆಗಿರ್ತದೆ. ಹಾಗಾಗಿ ಈ ವಿಶೇಷವಾದ ದಿನ ನಮ್ಮ ಬಿ ಪುಟ್ಟಸ್ವಾಮಿ ಸಾಹೇಬರ ಅಭಿಮಾನಿ ಬಳಗದ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ JDS ಪಕ್ಷದ ಎಲ್ಲ ಸದಸ್ಯರು, ಅವರ ಅಭಿಮಾನಿಗಳ ಕಾರ್ಯಕರ್ತರು ಎಲ್ಲ ಸೇರಿ ಈ ದಿನ ಯಳಂದೂರು ತಾಲೂಕು ಸರ್ಕಾರಿ ಆಸ್ಪತ್ರೆ ಹಾಗೂ ಸಂತೆಮರಳಿ ಸರ್ಕಾರಿ ಆಸ್ಪತ್ರೆ ಮತ್ತು ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ, ರೋಗಿಗಳಿಗೆ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಪರಿಸರ ದಿನಾಚರಣೆ ಇರೋದ್ರಿಂದ ಎಲ್ಲೆಲ್ಲಿ ಕಾಂಗ್ರೆಸ್ ಗಿಡಗಳು ಬೆಳ್ಕೊಂಡಿತ್ತು ಜಾಸ್ತಿಯಾಗಿ, ಆ ಕಾಂಗ್ರೆಸ್ ಗಿಡಗಳನ್ನು ಕಿತ್ತಾಕೋದ್ರ ಮುಖಾಂತರ ಆ ಪರಿಸರನ ಒಂದು ಸ್ವಚ್ಛತೆ ಮಾಡೋಕ್ಕೋಸ್ಕರ, ಜೊತೆಗೆ ಬಿ ಪುಟ್ಟಸ್ವಾಮಿ ಒಂದು ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೋಸ್ಕರ ಎಲ್ಲ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಿ ಪುಟ್ಟಸ್ವಾಮಿ ಅವರಿಗೆ ನಮ್ಮ ಟ್ರಸ್ಟೇ ಬಳಗದ ಎಲ್ಲ ಸದಸ್ಯರ ವತಿಯಿಂದ, JDS ಕಾರ್ಯಕರ್ತರ ಎಲ್ಲ ಬೆಂಬಲಿಗರ ಸಹಕಾರದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೇನೆ. ನಾವು ಯಳಂದೂರು ತಾಲೂಕು JDS ಘಟಕದ ತಾಲೂಕು ಉಪಾಧ್ಯಕ್ಷರಾಗಿದ್ದೀವಿ. ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಸಾಹೇಬರಾದಂಥ ಬಿ ಪುಟ್ಟಸ್ವಾಮಿ ಅವರಿಗೆ ಇವತ್ತು ಜನ್ಮದಿನದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಸಂತೆಮರಳಿ, ಯಳಂದೂರು ತಾಲೂಕು ತಾಲೂಕಾಸ್ಪತ್ರೆ, ಕೊಳ್ಳೇಗಾಲ ತಾಲೂಕಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ. ಅದರ ಜೊತೆಗೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಆಗಿರೋದ್ರಿಂದ ನಮಗೆ ತುಂಬ ಒಳ್ಳೆ ಇದಾಯಿತು. ನಮ್ಮ ಯಳಂದೂರು ತಾಲೂಕು JDS ಕಾರ್ಯಕರ್ತರೆಲ್ಲ ಸೇರಿ ಆಚರಿಸೋದ್ರಿಂದ ತುಂಬ ಖುಷಿಯಾಗಿ ನಾವು ನಮ್ಮ ಸಾಹೇಬರಿಗೆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಅಂತ, ಮುಂದೆ ಸಮಾಜ ಸೇವೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಲಿ ಅಂತ ನಾನು ತಾಲೂಕು ಉಪಾಧ್ಯಕ್ಷರಾಗಿ ಕೇಳ್ಕೊತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.